ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇದು ನಮ್ಮ ಭಾನುವಾರದ ಬ್ಲಾಗ್ ಆಗಿರುತ್ತೆ. ನೋಡಿ, ಭಾನುವಾರ ಅಂದ ತಕ್ಷಣವೇ ನಮ್ಮ ಮನೆಯಲ್ಲಿ ನಾವು APMCಗೆ ಹೋಗ್ತೀವಿ. ಪ್ರತಿ ವಾರ ನಾವು ಶಿವಮೊಗ್ಗದಲ್ಲಿದ್ದಾಗ APMC ಮಿಸ್ ಮಾಡಲ್ಲ. ಪ್ರತಿದಿನ ನಮ್ಮ ಮನೆಯಲ್ಲಿ ನಮ್ಮ ಏರಿಯಾದಲ್ಲಿ ತರಕಾರಿ ಮಾರೋರು ಬರ್ತಾರೆ. ಆದ್ರೂ ಭಾನುವಾರ ನಾವು APMCಗೆ ಹೋಗಿ ತರಕಾರಿ ತರಲಿಲ್ಲ ಅಂದರೆ ಅದೇನೋ ನಮ್ಮ ಲೈಫಲ್ಲಿ ಮಿಸ್ ಆದಂಗೆ ಆಗ್ತಾ ಇರುತ್ತೆ. ಯಾಕೆಂದರೆ ಬಹಳ ದಿವಸಗಳಿಂದ ಇದು ನಮ್ಮ ಮನೇಲಿ ನಡ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಭಾನುವಾರ ಅಂದರೆ ನಮ್ಮ ಮೈಂಡಿಗೆ ಬರೋದು ಫಸ್ಟ್ APMC ಮಾರ್ಕೆಟ್, ತರಕಾರಿ ಮಾರ್ಕೆಟ್. ಸೊ ಅಲ್ಲಿ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಅದೇ ರೀತಿ ಈ ಬ್ಲಾಗ್ ಭಾನುವಾರದ ಒಂದು ಬ್ಲಾಗ್ ಆಗಿರುತ್ತೆ. ಸೊ ಏನು ಬೇಕು, ಒಂದು ವಾರಕ್ಕೆ ಏನು ಬೇಕಂತ ಕೆಲವೊಂದು ತರಕಾರಿಗಳನ್ನ ತೆಗೆದುಕೊಂಡು ಬರ್ತೇವೆ. ಅದೇ ರೀತಿ ಅಂದವೇ ಬರ್ತಾ ಇದ್ವಿ, ಕಲ್ಲಂಗಡಿ ನೋಡಿದ್ವಿ, ಕಲ್ಲಂಗಡಿ ತಿನ್ನಬೇಕು ಅನಿಸ್ತು. ಸೊ ಹಾಗಾಗಿ ಕಲ್ಲಂಗಡಿ ಹಣ್ಣು ಸಹಿತ ತೊಗೊಂಡು ಬಂದ್ವಿ. ಕಲ್ಲಂಗಡಿ ಹಣ್ಣು ಎಸ್ಪೆಷಲಿ ಯಾಕೆ ನಾವು ತರ್ತೀವಿ ನಮ್ಮ ಮನೇಲಿ ಅಂದರೆ, ನನ್ನ ಮಗ ಆರವಿದ್ದಾನೆ, ಅವನು ಕಲ್ಲಂಗಡಿ ಮಾತ್ರ ಭಾಳ ತಿನ್ನೋದು. ಕಲ್ಲಂಗಡಿ ಒಂದು ತಿಂತಾನೆ, ಆರೆಂಜ್ ಒಂದು ತಿಂತಾನೆ. ಸೊ ಹಾಗಾಗಿ ಕಲ್ಲಂಗಡಿ ಭಾಳ ಸಲ ತರ್ತೀನಿ. ಸೀಸನ್ ಇದ್ದಾಗಂತೂ 100% ಮಿಸ್ ಮಾಡೋದೇ ಇಲ್ಲ. ಅವ್ನಿಗೆ ಇಷ್ಟ ಅಂತ, ಅವ್ನಿಗೇನು ಇಷ್ಟ ಅಂತ ತರ್ತೀವಿ. ಯಾಕೆಂದರೆ ತಿನ್ನೋದೇ ಕಡಿಮೆ, ಅಂಥದ್ರಲ್ಲಿ ಅವನೇನು ಇಷ್ಟ ಅಂತ ತಿಂತಾನೆ. ನೋಡಿ, ಇವನು ನನ್ನ ಮಗ. ಅದಾದ ನಂತರ ನೋಡಿ, ನನ್ನ ವೈಫ್ ಇವಳು ಏನು ನಾವು ತರಕಾರಿ ತಂದಿರ್ತೀವಲ್ಲ, ಆ ತರಕಾರಿಗಳನ್ನೆಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡ್ತಾಳೆ. ಸೊ ಎಲ್ಲ ಪ್ರತಿಯೊಂದಕ್ಕೂ ತರಕಾರಿಗೊಂದು ಪ್ಲಾಸ್ಟಿಕ್ ಕವರ್ ಮಾಡಿದ್ದೀವಿ. ಅದೇ ರೀತಿ ಒಂದು ಸಣ್ಣ ಬಾಕ್ಸನ್ನು ಸಹಿತ ಮಾಡಿದ್ದೀವಿ. ಸೊ ಅದಕ್ಕೆ ಅವಳು ಸರಿಯಾಗೆಲ್ಲ ತೆಗೆದಿಡ್ತಾಳೆ. ಈ ತರಕಾರಿಗಳೆಲ್ಲ ಜೋಡಿಸೋ ಟೈಮಲ್ಲಿ ಮೇಜರ್ ಟಾಸ್ಕ್ ಏನಪ್ಪ ಅಂದರೆ, ನನ್ನ ಮಗ ಅವನ ತರಕಾರಿಗಳು ತೆಗೆದುಕೊಂಡು ಹೋಗ್ತಾನೆ ಇರ್ತಾನೆ. ಅದನ್ನು ತಗೊಂಡು ಬಂದು ಇಡಬೇಕಲ್ಲ, ಅದು ದೊಡ್ಡ ಟಾಸ್ಕ್. ಅದೇ ರೀತಿ ಭಾನುವಾರ ಆಗಿರುತ್ತೆ. ಭಾನುವಾರ ನಾನು ಆಫೀಸ್ ಇರಲ್ಲ. ಹಾಗಾಗಿ ಇವತ್ತು ನಾವು ಎಗ್ ಕರಿ ಮತ್ತು ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಅವಳಿಗೆ ಎಗ್ ಕರಿ ಮಾಡೋಕ್ಕೆ ಏನೇನು ಬೇಕೋ ಅದನ್ನು ಸ್ವಲ್ಪ ತರಕಾರಿಗಳನ್ನೆಲ್ಲ ಹೆಚ್ಕೊಡೋಕ್ಕೆ ಸಹಾಯ ಮಾಡಿದೆ ನಾನು. ಆ್ಯಂಡ್ ನಾನು ಅಡುಗೆ ಮಾಡ್ತಾಯಿರ್ತೀನಿ. ಸಂಡೇ ಸ್ವಲ್ಪ ನನ್ನ ಮನೇಲಿ ಅಡುಗೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಓಕೆನಾ? ಸೊ ಅವಳು ನನ್ನ ಮನೆಯವರಿದ್ದಳು ಇದಕ್ಕೆ ಎಗ್ ಕರಿಗೆ ಏನು ಬೇಕಲ್ಲ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಸೊ ಪ್ರತಿಯೊಂದೂ ಇದು ಮಾಡಿಕೊಂಡು ನಂತರ ರುಬ್ಬಕ್ಕೂ ಸಹಿತ ನಾನು ಸಹಾಯ ಮಾಡಿದೆ. ಸೊ ಒನ್ ಆಫ್ ದ ಬೆಸ್ಟ್ ಎಗ್ ಕರಿ ನಾವು ಈ ಸಲನೇ ತಿಂದಿದ್ದು. ಭಾಳ ಚೆನ್ನಾಗಿತ್ತು. ಎಗ್ ಕರಿಗೆ ಜೀರಾ ರೈಸ್ ಸೂಪರ್ ಕಾಂಬಿನೇಷನ್ ಆಯಿತು. ಆ್ಯಂಡ್ ಇದು ನಾನು ಅವಳಿಗೆ ಸ್ವಲ್ಪ ರುಬ್ಕೊಡೋಕ್ಕೆ ಸಹಾಯ ಮಾಡಿದೆ. ಸೊ ಎಗ್ ಕರಿ ಮಾಡಬೇಕಾಯ್ತು. ಒಗ್ಗರಣೆಗೋಸ್ಕರ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ವಿ. ಸಣ್ಣದೊಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಂಡ್ವಿ. ಎಣ್ಣೆ ಹಾಕಿ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡ್ವಿ. ಸೊ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ. ಫ್ರೈ ಮಾಡಾದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಿಶ್ರಣವನ್ನು ಒಂದು ಈ ಬಾಣಲೆಯಲ್ಲಿ ಹಾಕಿ ಮತ್ತೆ ಅದನ್ನು ಹಸಿ ವಾಸನೆ ಹೋಗೋವರೆಗೂ ನಾವೇನು ಮಾಡ್ತೇವೆ, ಹುರ್ಕೋಬೇಕಾಗತ್ತೆ. ಅದೇ ಮಿಶ್ರಣಕ್ಕೆ ಸ್ವಲ್ಪ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಖಾರದ ಪುಡಿನ ಹಾಕ್ಕೊಳ್ಳಿ. ಎಗ್ ಕರಿ ಮಸಾಲನೂ ಸಹಿತ ಸ್ವಲ್ಪ ಹಾಕ್ಕೊಂಡೆ. ಇವನ್ನೆಲ್ಲ ನಾವೇನು ಮಾಡ್ತೀವಿ, ಮತ್ತೊಂದು ಸ್ವಲ್ಪ ಕ್ಲೀನಾಗಿ ಬೇಯಿಸ್ಕೊಳ್ತೀವಿ. ಎಲ್ಲಿವರೆಗೂ ಅಂದರೆ ಅದು ಹಸಿ ವಾಸನೆ ಹೋಗಬೇಕು ಮತ್ತು ಎಲ್ಲದೂ ಸಹಿತ ಮಿಶ್ರಣ ಹುಡ್ಕೋಬೇಕು. ಸೊ ಆ ಬಾಣಲಿಗೆ ಆ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಮಟ್ಟ ಬೇಯಿಸ್ಕೊಳ್ಳೋಣ. ಓಕೆ, ನಾವು ಎಷ್ಟು ಇದನ್ನು ಬೇಯಿಸ್ಕೊತೀವಿ ಅಷ್ಟು ಒಳ್ಳೆ ರುಚಿ ಬರುತ್ತೆ. ಅದಾದ ನಂತರ ಏನು ಮಾಡ್ತೀರಾ ಅಂದರೆ, ಮೊಟ್ಟೆನ ಹಾಕೊಳ್ತಾ ಬನ್ನಿ. ನಾನಿವತ್ತು ಅರೌಂಡು 10 ಮೊಟ್ಟೆನೂ ಹಾಕ್ಕೊಂಡ್ವಿ. 2 ಹೊತ್ತಿಗೋಸ್ಕರ, ಮಧ್ಯಾಹ್ನ ಮತ್ತು ರಾತ್ರಿಗೋಸ್ಕರ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ 10 ಮೊಟ್ಟೆನ ನಾನೇನು ಮಾಡಿದೆ, ಏನದು ಬೇಯ್ತಿರುತ್ತಲ್ಲ ಆ ಒಂದು ಮಿಶ್ರಣಕ್ಕೆ ಮೊಟ್ಟೆನ ಹಾಕ್ಕೊಂಡೆ. ಸೊ ನಂತರ ಹಾಕಿ ಮುಚ್ಚಳನ ಮುಚ್ಚಿ ಮತ್ತೆ ಬೇಯಿಸ್ಕೊಳ್ಳಿ. ಸೊ ನಮ್ಮ ಸಂಡೇ ಸ್ಪೆಷಲ್ ಎಗ್ ಕರಿ ಇಲ್ಲಿಗೆ ರೆಡಿ ಆಯಿತು. ನಂತರ ನಾವೇನು ಮಾಡಿದ್ವಿ, ಜೀರಾ ರೈಸ್ ಮಾಡ್ಕೊಳೋಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾಯಿದ್ವಿ. ಜೀರಾ ರೈಸ್ಗೋಸ್ಕರ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಇವನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ನಂತರ ಒಂದು ಕಾಲು ಅಕ್ಕಿ ತೊಗೊಂಡ್ವಿ ನಾವು. ಸೊ 1 ಕಾಲು ಅಕ್ಕಿ ತೊಗೊಂಡ್ವಿ. ಯಾಕೆಂದರೆ ನಮ್ಮ ಮನೇಲಿರೋದು ನಾವು 4 ಜನ, ನಾನು, ಅಮ್ಮ, ನನ್ನ ವೈಫ್ ಮತ್ತು ಪಾಪು. ಸೊ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡ್ವಿ. ಕುಕ್ಕರಿಗೆ ಎಣ್ಣೆನ ಹಾಕ್ಕೊಂಡೆ. ಈ ಅಡುಗೆ ಆಲ್ಮೋಸ್ಟ್ ನನಗೆ ಮಾಡೋಕ್ಕೆ ಬರುತ್ತೆ. ಈಗ ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ನಂತರ ಮಸಾಲೆ ಪದಾರ್ಥಗಳು ಏನು, ಸೊ ಕುಕ್ಕರಲ್ಲಿ ಪಲಾವ್ ಎಲೆ ಹಾಕ್ಕೊಂಡೆ, ಚಕ್ಕೆ ಹಾಕ್ಕೊಂಡೆ, ಆಮೇಲೆ ಕಾಳು ಮೆಣಸು ಹಾಕ್ಕೊಂಡ್ವೆ, ಲವಂಗ ಹಾಕ್ಕೊಂಡೆ. ನಂತರ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡ್ಕೊಂಡ್ವಿ. ಸೊ ಎಷ್ಟು ಫ್ರೈ ಮಾಡ್ಕೊಳ್ತೀರ ಅಷ್ಟು ಒಳ್ಳೆಯದು. ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು. ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸಹಿತ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ. ನಂತರ ಏನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ, ಸೊ ಅದನ್ನು ಸಹಿತ ಹಾಕ್ಕೊಂಡ್ವಿ. ಜೀರಾ ರೈಸ್ ಭಾಳ ಈಸಿ ಸರ್, ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ನಾನಾಗೆ ಮಾಡಿದ್ನಲ್ಲ ಅವಾಗ ಈಸಿ ಅನ್ನಿಸ್ತು. ನಂತರ ಮೇನ್ ಜೀರಾನ ಹಾಕ್ಕೊಂಡೆ. 1 ಸ್ಪೂನ್ ಹಾಕ್ಕೊಂಡೆ, ಬೇಕಾದ್ರೆ 2 ಸ್ಪೂನು ಹಾಕೋಬೋದು. ಬಟ್ 1 ಸ್ಪೂನ್ ಸೂಪರ್ ಆಯಿತು ನಮಗೆ. 1 ಸ್ಪೂನ್ ಸಾಕು. ನಂತರ ಏನು ನಾವು ಅಕ್ಕಿ ತೊಳೆದಿರ್ತೀವಲ್ಲ, ಆ ಅಕ್ಕಿ ತೊಳೆದಿದ್ದನ್ನು ಈ ಮಿಶ್ರಣಕ್ಕೆ ಹಾಕೋಣ. ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಸಾಕು.
ಸೊ ಮಿಕ್ಸ್ ಕೊಟ್ಟು ನಾವು 1 ಕಾಲು ತೊಗೊಂಡಿದ್ವಲ್ಲ ಅದಕ್ಕೆ ತಕ್ಕಂಗೆ 2.5 ಲೋಟಷ್ಟು ನೀರು ಹಾಕ್ಕೊಂಡ್ವಿ. ನಾನು ಆ್ಯಕ್ಚುಲಿ ಫಸ್ಟೆಲ್ಲ ನಾವು ಮಾಡೋ ಟೈಮಲ್ಲಿ 1.5ಗೆ 3 ಲೋಟ ಹಾಕ್ತಿದ್ದೆ, ಬಟ್ ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ವಿ, 2.5 ಹಾಕ್ಕೊಂಡ್ವಿ. ನಂತರ ಏನು ಮಾಡಿದೆ, ನಾವು ಕುಕ್ಕರ್ ವಿಷಲ್ ಮುಚ್ಚಿ 3 ವಿಷಲ್ ಹೊಡೆಸ್ಕೊಂಡ್ವಿ. ಓಪನ್ ಮಾಡಿಕೊಂಡು ಅದ್ರ ಮೇಲೆ 1 ಸ್ಪೂನ್ ಮತ್ತೆ ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒನ್ ಆಫ್ ದ ಬೆಸ್ಟ್. ಈ ಸಂಡೇ ಆಲ್ಮೋಸ್ಟ್ ಮರೆಯೋಕ್ಕಾಗಲ್ಲ ಊಟದ ವಿಷಯದಲ್ಲಿ. ಆ್ಯಂಡ್ ಇದೇ ರೀತಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಒಳ್ಳೆ ಬ್ಲಾಗ್ ಮಾಡಿಕೊಡ್ತೇನೆ. ಆ್ಯಂಡ್ ನನ್ನ ಮತ್ತು ವೈಫ್, ನನ್ನ ಕಾವ್ಯ ಇದೆಲ್ಲ ಅವರಿಬ್ರದ್ದು ವಾಯ್ಸ್ ಬರುತ್ತೆ. ಅವಳು ಸ್ವಲ್ಪ ಹೆದರ್ಕೊಂಡು ನನಗೆ ಮಾತಾಡೋಕ್ಕಾಗಲ್ಲ, ನೀವಂತೂ ಎಲ್ಲ ಮಾತಾಡಿ ನೋಡಿ ಅಂದಳು. ಹಾಗಾಗಿ ಇವತ್ತು ನಾನು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.